ಇವತ್ತು ಹುಬ್ಬಳ್ಳಿ ನಗರದ ಮಂಟೂರು ರಸ್ತೆಯಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುತ್ತದೆ. ಸ್ಲಂ ಬೋರ್ಡ್ನಿಂದ ನಿರ್ಮಾಣ ಮಾಡಿರುವಂಥ ಸರಿಸುಮಾರು 42,345 ಮನೆಗಳ ಹಂಚಿಕೆ ಇವತ್ತೊಂದು ಕಾರ್ಯಕ್ರಮ ಆಯೋಜನೆಗೊಂಡಿರುತ್ತದೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಅನೇಕ ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಕಾರ್ಯಕ್ರಮದಲ್ಲಿ ಬೃಹತ್ ವೇದಿಕೆ ಸೇರಿದಂತೆ ಏನು ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರೆಲ್ಲ ಜನನಾಯಕರ ಬೃಹತ್ ಕಟೌಟ್ಗಳನ್ನು ಹಾಕಿತ್ತು. ಆ ಕಟೌಟ್ನ ಪೈಕಿ ಈಗ ವೇದಿಕೆಯ ಮುಂಭಾಗದಲ್ಲಿ ಹಾಕಿದ್ದಂಥ ಒಂದು ಬೃಹತ್ ಕಟೌಟ್ಗಳು ಕುಸಿದು ಬಂದಿರುತ್ತದೆ. ಆ ದೃಶ್ಯಗಳಲ್ಲಿ ತಮಗೆ ಇದೀಗ ತೋರಿಸ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿಯೇ ಅನೇಕ ನಾಯಕರ ಬೃಹತ್ ಕಟೌಟ್ಗಳನ್ನು ಹಾಕಲಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ನಾಯಕರ ಕಟೌಟ್ಗಳನ್ನು ಹಾಕಲಾಗಿತ್ತು. ಈ ರೀತಿಯಾಗಿ ಕಟ್ಟಿಗೆಯಿಂದ ಹಿಂದ್ಗಡೆ ಅವುಗಳಿಗೆ ಕಟ್ಟಿ ನಂತರ ಕಟೌಟ್ಗಳನ್ನು ಅವುಗಳಿಗೆ ನಿಲ್ಲಿಸಲಾಗಿತ್ತು. ಆದರೆ ಸರಿಯಾಗಿ ಅದನ್ನು ನಿರ್ವಹಣೆ ಮಾಡದೇ ಇರುವಲ್ಲಿ ದಿಢೀರ್ನೆ ಕಟೌಟು ಕುಸಿದು ಬಿದ್ದಿರುವಂಥದ್ದು. ಸರಿಸುಮಾರು 4 ಜನರು ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಇದೇ ರೀತಿಯ ಕಟೌಟ್ಗಳನ್ನು ಇಲ್ಲಿ ಅಳವಡಿಸಲಾಗಿತ್ತು. ಇದು ಅಂತಂದರೆ ಯಾರೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅನೇಕ ನಾಯಕರ ಬೃಹತ್ ಕಟೌಟ್ಗಳನ್ನು ಅಳವಡಿಸಲಾಗಿತ್ತು. ಇವು ಕಾರ್ಯಕ್ರಮಕ್ಕೆ ಒಂದು ಹೈಲೈಟ್ ಅನ್ನುವ ರೀತಿಯಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಇದೇ ರೀತಿಯಂಥ ಅಳವಡಿಸಿದಂಥ ಕಟೌಟ್ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. 4 ಜನರು ಗಾಯಗೊಂಡಿರುವಂಥದ್ದು. ಗಾಯಗೊಂಡವ್ರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆ ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತದೆ. ಪ್ರಮುಖವಾಗಿ ಇದನ್ನು ಸರಿಯಾಗಿ ಹಗ್ಗದಿಂದ ಹಿಂದೆ ಕಟ್ಟಿಗೆಯನ್ನು ಕಟ್ಟಿದ್ರು, ಅದನ್ನು ಸರಿಯಾಗಿ ಕಟ್ಟದೇ ಇರುವಂಥದ್ದು ಮತ್ತು ಸರಿಯಾಗಿ ಅವುಗಳನ್ನ ನಿಲ್ಲಿಸದೇ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಅವಘಡ ಆಗಿದೆ ಅಂತ ಹೇಳಲಾಗ್ತದೆ. ಇದೀಗ ಏನೆಲ್ಲ ಕಟೌಟ್ಗಳನ್ನು ಅಂದರೆ ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಅವೆಲ್ಲವನ್ನು ತೆರವುಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಈಗಷ್ಟೇ ಜನರು ಬರ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಯಾಕಂದರೆ ಸರಿಸುಮಾರು 2.5 3 ಲಕ್ಷ ಜನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ನಿರೀಕ್ಷೆ ಇದೆ. ಹೆಚ್ಚಿನ ಜನರು ಈ ಒಂದು ಹೆಚ್ಚಿನ ಜನರು ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಈ ರೀತಿಯಾಗಿ ಕುಸಿದು ಬಿದ್ದಿದ್ರೆ ದೊಡ್ಡ ಅವಘಡ ಉಂಟಾಗ್ತಿತ್ತು. ಆದರೆ ಅದೃಷ್ಟವಶಾತ್ ದೊಡ್ಡ ಅವಘಡ ಉಂಟಾಗಿಲ್ಲ. ಕೇವಲ 4 ಜನ ಗಾಯಗೊಂಡಿರುತ್ತದೆ. ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಇದೀಗ ಕಟೌಟ್ಗಳ ತೆರವುಗಳು ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನವೇ ಈ ರೀತಿಯ ಒಂದು ಅವಘಡ ಉಂಟಾಗಿರೋದು. ಎಲ್ಲ ಒಂದು ಕಡೆ ಸರಿಯಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟದಂದರೆ ನಿರ್ವಹಿಸುವಲ್ಲಿ ಸಿಬ್ಬಂದಿ ವಿಫಲರಾದ್ರೆ ಅನ್ನೋಂಥ ಒಂದು ಸಂಶಯ ಕೂಡ ಇರುವಂಥದ್ದು.